ಬೆಂಗಳೂರಲ್ಲಿ ಯಾರೋ ಊಟ ಕೇಳಿದ್ರು ಒಂದ್ಸಲ, ಇಂದಿರಾನಗರದಲ್ಲಿ. ಸರ್ 8:30 ಬಂದ್ಬಿಡಿ ಸರ್, ಮನೇಲಿ ಏನೋ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಮಧ್ಯಾಹ್ನ ರಾತ್ರಿ ಊಟಕ್ಕೆ ಬಂದ್ಬಿಡಿ. ನಾನು ಬರ್ತೀನಿ ಹಿಂದೆ, ಅವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ನಾನು ಮೈಸೂರಿಂದ ಬರೋದು ಲೇಟ್ ಆಯ್ತು. ಹಂಗಾಗಿ ಇಂದಿರಾನಗರ ತಲುಪೋಷ್ಟೊತ್ತಿಗೆ 11:30. ನಾನು ಹೋಗದೆ ಇದ್ರೆ ಒಳ್ಳೇದಿತ್ತು. 11:30 ಊಟಕ್ಕೆ ಹೋಯ್ತಾರ, ಹೊಟ್ಟೆ ಹಸ್ಬಿಟ್ಟಿದೆ. ನೋಡಿದೆ ಹೋಟೆಲ್ನಲ್ಲಿ ತಿಂದ್ರೆ ಲೇಟ್ ಆಗುತ್ತೆ, ಅವ್ರ ಮನೆಗೆ ಹೋಗ್ಬೇಡ ಅಂತ ತುಂಬಾ ಹೊಟ್ಟೆ ಹಸ್ಬಿಟ್ಟಿದೆ. ಏನೋ ಒಂದು ಇರುತ್ತಲ್ವ ತಿನ್ನೋಣ ಅಂತ ಹೋದೆ. ಹೋಗಿ ಬೆಲ್ ಮಾಡಿದೆ, ಮಾತಿಗೆ ಅರ್ಥ ಇರೋದಿಲ್ಲ ಅನ್ನೋ ಕೇಳ್ತಾ ಇದ್ದೀನಿ. ಬೆಲ್ ಮಾಡಿದೆ, ಆಗ ಬಂದು ಬಾಗಿಲು ತೆಗೆದು. ಬಾಗಿಲು ತೆಗೆದ ತಕ್ಷಣ ಸಾಮಾನ್ಯವಾಗಿ ಮನೆಗೆ ಯಾರು ಬಂದ್ರೆ ಏನಂತಾರೆ, ಈಗ ಬಂದ್ರ ಬನ್ನಿ ಒಳಗೆ ಇರ್ತಾರೆ. ಅಯ್ಯಮ್ಮ ಬಂದೇ ಬಿಟ್ರಾ? ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೇ ಸೌಂಡ್ ಅಂಡ್ ಸಜೆಸ್ಟ್. ಅವ್ರು ಏನ್ ಹೇಳ್ತಾವ್ರೆ ಅಂತ ನೀವು ಅದರ ಭಾವ ಗ್ರಹಿಸ್ಬೇಕು, ಅರ್ಥ ಅಲ್ಲ. ಓಹ್ ಬಂದೇ ಬಿಟ್ರಾ ಅಂದ್ರು. ಅಯ್ಯೋ ಅದೇನ್ ಮಾಡ್ತೀರಿ, ಮಳೆ ಬಂತು, ಮೈಸೂರಿಂದ ಹೊರಟಿದ್ದು ಲೇಟು, ಹಂಗಾಗಿ ಊಟ ಮಾಡೋಕ್ಕೂ ಟೈಮ್ ಸಿಕ್ಲಿಲ್ಲ. ಗೊತ್ತಾಗ್ಲಿ ಅಮ್ಮನಿಗೆ ಕ್ಯೂ ಸಿಕ್ಲಿ ಅಂತ, ಊಟ ಮಾಡೋಕ್ಕೂ ಟೈಮ್ ಸಿಕ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅಯ್ಯೋ ಏನ್ ಮಾಡ್ತೀರಿ ಪಾಪ, ನೀವು ವಿಶ್ವಾಸಕ್ಕೆ ಕೇಳಿದ್ದೀರಿ, ಅದಕ್ಕೆ ಬನ್ನಿ ಪರವಾಗಿಲ್ಲ, ಬನ್ನಿ ಬನ್ನಿ ಬನ್ನಿ, ಲೇಟ್ ಆಗುತ್ತೆ, ಅದಕ್ಕೆ ಏನ್ ಮಾಡೋಕ್ಕಾಗುತ್ತೆ. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬ್ಯಾನ್ ಪ್ರಪೋಸಸ್ ಟ್ರಾಫಿಕ್ ಡಿಸ್ಪೋಸಸ್ ಅಂತ. ಲೇಟ್ ಆಗುತ್ತೆ, ಬನ್ನಿ ಪರವಾಗಿಲ್ಲ. ಇದು ಆ ಲಾಸ್ಟ್ ರೂಮ್ ಇದೆಯಲ್ಲ, ಅಲ್ಲಿ ನೀವು ಮಲ್ಗೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಮಲ್ಕೊಳ್ಳಿ. ಊಟದ ವಿಷಯ ಮಾತಾಡ್ತಾ ಇಲ್ಲ ಅವಳು. ನಾನು ಒಳ್ಳೆ ಗ್ರಾಚಾರ ಆಯ್ತೀನಿ, ರಾತ್ರಿ ಊಟ ಮಾಡಿದ್ರೆ ನಿದ್ದೆ ಬರಲ್ಲ. ನಾನೇನ್ ಮಾಡೋದು? ಅದೇ ನಾನು ಊಟಕ್ಕೂ ಎಲ್ಲೂ ಗಾಡಿ ನಿಲ್ಲಿಸ್ಲಿಲ್ಲ ಅಂದೆ. ಹೌದಾ, ಅಷ್ಟೇ, ಮುಂದಕ್ಕೇನು ಮಾತಾಡ್ತೇನೆ ಈಗ. ಆಮೇಲೆ ಇನ್ನೇನು ಈಗ ಊಟ ಹಾಕಕ್ ಕಾಣಲ್ಲ ಅಂತ ನಾನು ಹೋಗಿ ಮುಖ ತೊಳೆದು ಬರೋಣ ಅಂತ ಹೋಗ್ತಾ ಇದ್ದೆ. ಆವಾಗ ಈ ಅಮ್ಮ ಒಂದು ಮಾತು ಬಿಸಾಕತ್ತು. ಈ ಬಿಸಾಕ ಮಾತು ಅಂದ್ರೆ ಗೊತ್ತಾ, ನೀವು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತೀರಿ, ಇರ್ತಾನೆ, ಚೆನ್ನಾಗಿದ್ದೀರಾ ಅನ್ಬಿಟ್ಟು ಹೋಯ್ತಾನೆ. ನಿಮ್ನೇನ್ ಕೇಳಿ ವಿಚಾರಿಸ್ಕೋಬೇಕು ಅಂತೇನಿಲ್ಲ, ಬಿಸಾಕದೊಂದು ಮಾತಷ್ಟೇ. ಅವನು ಅಷ್ಟೇ, ಚೆನ್ನಾಗಿದ್ದೀವಿ ಅನ್ಬಿಟ್ಟು ಹೋಯ್ತಿರ್ತಾನೆ ಅಷ್ಟೇ. ಇವು ಬಿಸಾಕ ಮಾತು. ಹಂಗೆ ಮನೆಗೆ ಬಂದವ್ರಿಗೆ ಊಟ ಮಾಡಿ ಅಂತಾರಲ್ಲ, ಇವಳು ಹಂಗಂದ್ಲು, ಊಟ ಮಾಡಿ ಅಂದ್ಲು. ಇದು ಬಿಸಾಕಿರೋ ಮಾತು. ಸೀರಿಯಸ್ ಆಗಿ ಊಟ ಕರೆಯೋರು ಬೇರೆ ತರ ಕರೀತಾರೆ. ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ, ಬನ್ನಿ 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 ಬನ್ನಿ, ಕೈ ತೊಳ್ಕೊಳ್ಳಿ, ಇಲ್ಲಿ ಸಿಂಕ್ ಇದೆ, ಅಲ್ಲಿ ಕೈ ತೊಳ್ಕೊಳ್ಳಿ, ಬನ್ನಿ ಊಟ ಮಾಡಿ, ಮೊದ್ಲು ಊಟ ಮಾಡಿ, ಆಮೇಲೆ ಮಾತಾಡೋಣ, ಬನ್ನಿ ಊಟ ಮಾಡಿ ಅಂದ್ರೆ ಅವ್ರು ಸೀರಿಯಸ್ ಆಗಿ ಊಟ ಕರೀತಾವ್ರೆ ಅಂತ. ಊಟ ಮಾಡಿ ಅಂದ್ರೆ ಆಯ್ತು ಅನ್ಲಿ ಅಂತ, ಅದಕ್ಕೆಲ್ಲ ಸರಿ ಹೋಗುತ್ತೆ. ಅವ್ರು ನನಗೆ ಊಟ ಮಾಡಿ ಅಂದ್ರು. ನನ್ಗೆ ಅಷ್ಟೇ ಬೇಕಾಗಿತ್ತು. ನಾನು ನಿಮ್ ಮನೆಗೆ ಬಂದಿರೋದೇ ಊಟ ಮಾಡಕ್ಕೆ, ಊಟ ಮಾಡ್ಕೊಂಡೇ ಹೋಗೋದು ಅಂದೆ ನಾನು. ಅವಳೇನ್ ಕಡಿಮೆ ಚಾಲಕ್ಕೆ, ನಿಮ್ಮದ್ ಬಿಡಿಯಪ್ಪ, ಯಾವ ಬಂದು ತಮಾಷೆನೇ ಅಂತ. ನಾನು ಸರೆಂಡರ್ ಆಗ್ಬಿಟ್ಟೆ. ಅಮ್ಮ ತಾಯಿ, ಹೊಟ್ಟೆ ಎಷ್ಟು ಬಿಟ್ಟಿದೆ, ನೀನ್ ಏನಾದ್ರು ಹಾಕ್ಲೇಬೇಕು, ಇಲ್ಲದೆ ನಿದ್ದೆ ಮಾಡಕ್ ಆಗಲ್ಲ ನಾನು. ಹೌದಾ, ಇತ್ತು ಅಂದ್ಲು. ಇತ್ತು ಅಂದ್ರೇನು? ಈಗಿಲ್ಲ ಅಂತ. ಇತ್ತು ಅಂದ್ಲು. ಹಂಗಾದ್ರೆ ಈಗಿಲ್ವಾ ಅಂದೆ ನಾನು. ಅಲ್ಲ, ಈಗ ಮಾಡಿರೋದಿಲ್ಲ. ಹೋದ್ವಾರ ಒಂಚೂರು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದೇನಪ್ಪ ಈ ಶಾವಿಗೆ ಉಟ್ಟು ಸ್ವಲ್ಪ ಗಂಜಿ ತರ ಆಗ್ಬಿಟ್ಟಿದ್ದು. ನಾವು ತಗೊಳ್ಳೋ ಕಡೆನೆ ತಗೋತೀವಿ, ಏನೋ ಶಾವಿಗೆ ಸರಿ ಇರ್ಲಿಲ್ವ, ಸ್ವಲ್ಪ ಗಂಜಿ ರುಚಿಯಾಗಿದೆ, ಗಂಜಿ ತರ ಆಗ್ಬಿಟ್ಟಿತ್ತು. ನಮ್ಮನೇಲಿ ಯಾರು ತಿನ್ಲಿಲ್ಲ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ಬಿಸಿ ಮಾಡ್ಕೊಡ್ತೀನಿ. ನನಗೆ ಮಣ್ಣು ಕೊಟ್ಟು ತಿನ್ನೋ ಸ್ಥಿತಿಲಿದ್ದೆ ನಾನು. ಕೊಡಿ ಪರವಾಗಿಲ್ಲ ತಿಂತೀನಿ, ಕೊಡಿ ಪರವಾಗಿಲ್ಲ, ಏನಂತೆ ನಮ್ಮನೆ ಇದ್ದಂಗೆ ಕೊಡಿ ಅಂದೆ. ಅವಳ ಗಂಡ ಮಲಗಿದ್ದ. ಈಗ ಎಚ್ಚರ ಆಯ್ತು. ಕೃಷ್ಣೇಗೌಡ್ರಾ ಅಂತ. ಬಂದಿದ್ದಾರೆ ಅಂದ್ರು. ಏನ್ ಬೇಕಾದ್ರೂ ಕೊಡು ತಿಂತಾರೆ ಅಂದ್ಬಿಟ್ಟು ಮಲ್ಕೊಂಡು. ಅಂದ್ರೆ ನಿತ್ಗಣ್ಣಲ್ಲಿ ಹೇಳ್ತಾವನೆ, ಏನ್ ಬೇಕಾದ್ರೂ ಕೊಡು ತಿಂತಾನ. ಅವ್ನು ಎದ್ದೇಳ್ತಾ ಇದ್ರೆ ಚೆನ್ನಾಗಿತ್ತು. ಆಯಮ್ಮ ಬಿಸಿ ಮಾಡ್ಕೊಟ್ಲು, ತಿಂತಾ ಇದ್ದೀನಿ. ಸುಮ್ಮನೆ ನಿಂತ್ಕೋಬೇಕ ಬಿಡ, ಸದ್ಯ ನೀವು ಬಂದಿದ್ದು ಒಳ್ಳೇದಾಯ್ತು ಅಂದ್ಲು. ನಾನ್ ಬಂದಿದ್ದು ನಿನಗೇನು ಒಳ್ಳೇದಾಯ್ತು ತಾಯಿ. ನಮ್ಮ ಮನೇಲಿ ಮಾಡ್ದ ಅಡುಗೆ ಹೊರಗಡೆ ಹಾಕಿದ್ರೆ ನಮ್ಮ ಯಜಮಾನ್ರು ಬೈತಾರೆ. ಸದ್ಯ ನೀವು ಬಂದ್ರಿ, ನಿಮ್ಗೆ ಹಾಕ್ದಂಗಾಯ್ತು ಅಂತ. ಒಂಥರ ಅವಮಾನ ಅಲ್ವಾ? ನಾನು ನೋಡಿದೆ, ಅವ್ರ ಮನೇಲಿ ಒಂದು ನಾಯಿ ಕಟ್ಟಿತ್ತು. ನಾನು ಹೇಳಿದೆ, ಮಾಡ್ದ ಅಡುಗೆ ಹೊರಗಡೆ ಹಾಕಿದ್ರೆ ನಮಗೂ ಬೇಜಾರಾಗತ್ತಪ್ಪ, ಹೊರಗಡೆ ಯಾಕೆ ಹಾಕ್ಬೇಕು? ನಿಮ್ಮನೇಲಿ ನಾಯಿ ಇಲ್ವಾ? ಹಾಕಿ ತಿಂತದೆ ಅಂದೆ ನಾನು. ಅವಳು, ನಮ್ ನಾಯಿ ಇದನ್ನ ಮುಟ್ಟಲ್ಲ, ಇಂಥದ್ದೆಲ್ಲ ತಿನ್ನಲ್ಲ, ಈ ತರದೆಲ್ಲ ತಿನ್ನೋದೇ ಇಲ್ಲ. ಈ ತರದ್ ಏನಾದ್ರು ಹಾಕ್ಬಿಟ್ರೆ 8 ದಿವಸ ಊಟ ಬಿಟ್ಬಿಡ್ತದ. ನೀವು ನಿಧಾನಕ್ಕೆ ತಗೊಳ್ಳಿ, ಪರವಾಗಿಲ್ಲ.
ನೀವು ನಿಮ್ ನಾಯಿ ತಿಂದೇ ಇರೋದನ್ನ ನೀನ್ ತಿಂತಾ ಇದೀವಿ ಅಂತ ಹೇಳಿಲ್ಲ ಪಾಪ ಅವಳು. ನಮ್ ನಾಯಿನ ಚೆನ್ನಾಗಿ ಸಾಕ್ತಾ ಇದೀವಿ ಅಂತ ಹೇಳಿದ್ಲ. ಎಷ್ಟು ಬೇಕು ಅಷ್ಟೇ ಅರ್ಥ ತಗೋಬೇಕು, ಜಾಸ್ತಿ ಅರ್ಥ ತಗೋಬೇಕು. ಈಗ ಒಂದ್ ಕೆಲಸ ಮಾಡಿ ಅಂತಾರೆ. ಏನ್ ಕೆಲಸ ಮಾಡ್ಬೇಕು ನಾವಿಲ್ಲಿ? ಕೆಲಸ ಮಾಡಿ ಅಂದ್ರೆ ಕೆಲಸ ಮಾಡಿ ಅಂತ ಅಲ್ಲ ಅರ್ಥ. ಸರ್ ನಾನೀಗ ಮೈಸೂರಿಗೆ ಹೋಗ್ಬೇಕು ಸರ್. ಯಾವ ಕಡೆ ಹೋಗ್ಬೇಕು? ಮೈಸೂರಿಗೆ ಹೋಗ್ಬೇಕಾ? ಹಂಗಾರ ಒಂದು ಕೆಲಸ ಮಾಡಿ, ಇಲ್ಲಿ ಮೈಸೂರಿಗೆ ಹೋಗ್ಬೇಕು, ಇಲ್ಲೇನ್ ಕೆಲಸ ಮಾಡಲಿ ನಾನು? ಅವಕ್ಕೆ ಅರ್ಥ ಇರಲ್ಲ. ಹಂಗೆ ಇನ್ನೊಂದಿದೆ, ಲೆಕ್ಕಾಕು ಅಂತ. ಲೆಕ್ಕಾಕು ಸರ್ ಈಗ ಆಗಲ್ಲ ಬಿಡಿ ಸರ್. ನಾನು ಚಿಕ್ಕವನಾಗಿದ್ದಾಗ ಸರ್ ಒಂದ್ಸಲ ಕೂತ್ರೆ ತಟ್ಟೆ ಇಡ್ಲಿ 10 ಇಡ್ಲಿ ತಿಂತಿದ್ದೆ. ತಟ್ಟೆ ಇಡ್ಲಿ 10 ಇಡ್ಲಿ ತಿಂತಿದ್ದೆ. ಲೆಕ್ಕಾಕಿ 10 ಅಂತ ನಾ ಹೇಳ್ದೆ ಅಲ್ವಾ? ಇನ್ ಲೆಕ್ಕಾಕಕ್ಕೆ ಏನಿದೆ ಅಲ್ಲಿ? ಲೆಕ್ಕಾಕಿ ಅಂತ. ನಮ್ ಕ್ಲಾಸ್ಮೇಟ್ ಒಬ್ಳು ಹುಡುಗಿ ಇದ್ಲು, ರಾಜೇಶ್ವರಿ ಅಂತ, ಸಣ್ಣಕ್ಕಿತ್ತು. ನಾನು ಯಾರೋ ಬೇಳ್ದ, ಸರ್ ನಿಮ್ಗೆ ರಾಜೇಶ್ವರಿ ನೆನಪಿಲ್ವಾ? 25 ವರ್ಷ ಆದ್ಮೇಲೆ ಸಿಕ್ಕಿಲ್ಲ. ಹ್ಞೂನಪ್ಪ ನೆನಪಿದೆ, ಸಣ್ಣಕ್ಕಿದ್ದಲ್ಲ, ಏಮ್ಮ ಮಡಿಕೊಳ್ತಾರ ಇದ್ದಲ್ಲ ಅವಳು. ಈಗ ನೋಡ್ಬೇಕು ನೀವು ಅವಳನ್ನ. ಯಾಕೆ ಸರ್ 1.5 ಕ್ವಿಂಟಲ್ ಆಗವಳೆ ಸರ್. ನಾನು ಇರ್ಲಿ ಬಿಡ್ರಿ, ಏನೋ ಹೆಣ್ಮಕ್ಳು ಸುಖವಾಗಿದ್ರೆ ದಪ್ಪ ಆಯ್ತಾರೆ, ಆಗ್ಲಿ ಬಿಡ್ರಿ. ಏನ್ ದಪ್ಪ ಸರ್ ಅದು? ಏನ್ ದಪ್ಪ ಸರ್? 30 kg 35 kg ಇದ್ಲು, ಏನೋ 1.5 ಕ್ವಿಂಟಲ್ ಆಗಿ ಕೂತವಳೆ 25 ವರ್ಷಕ್ಕೆ. ಏನ್ ಸರ್ ಸುಖ ಅದು? 25-30 kg ದುಡುಗಿ 1.5 ಕ್ವಿಂಟಲ್ ಆಗವಳೆ ಅಂದ್ರೆ ಲೆಕ್ಕ ಹಾಕಿ ಅಂದ. ನಾನೇನ್ ಲೆಕ್ಕ ಹಾಕ್ಲಿ ಈಗ ಹುಡುಗಿನ? ನೀನು ಆವರೇಜ್ ಎಷ್ಟು ದಪ್ಪ ಆಯ್ತಾ ಇದೀಯಾ, ತಿಂಗಳಿಗೆ ಎಷ್ಟು, 1 ವರ್ಷಕ್ಕೆ ಎಷ್ಟು, ಲೆಕ್ಕ ಹಾಕೇನಿದೆ? ಇವೆಲ್ಲ ಸುಮ್ಮನೆ ಅವಕ್ಕೇನು ಅರ್ಥ ಇರಲ್ಲ. ಇನ್ನೊಂದು ಮಾತಿದೆ. ಈಗ ಬೆಂಗಳೂರೇ ತಗತೀವಿ, ಕೊಡೋರು ಯಾರು? ನಮ್ಮಲ್ಲಿ ಮಾತಾಡ್ತಲ್ಲ. ನಮ್ಮ ಇಂಡಿಯಾ ದೇಶನೇ ತಗಲಿ, ಮಾರಕ್ಕೆ ಯಾರಿಟ್ಟವ್ರು? ನಾನು ಎಲ್ಲೋ ಭಾಷಣ ಮಾಡ್ತಾ ಇದ್ದೆ, ಮಹನೀಯರೇ ಮತ್ತು ಮಾತೆಯರೇ ಅಂದೆ. ಅವನ ಯಾರೋ ಎದ್ದು ನಿಂತ್ಕೊಂಡು, ನಿಮ್ದೇನ್ ಸರ್ ಸ್ಪೆಷಲ್? ಮಹನೀಯರೇ ಮತ್ತು ಮಹಿಳೆಯರೇ ಅನ್ನೋದು. ಇದೇನ್ ನಿಮ್ದು ಮಹನೀಯರೇ ಮತ್ತು ಮಾತೆಯರೇ ಏನ್ ಸ್ಪೆಷಲ್ ಅಂದ. ನಾವು ಹೆಣ್ಮಕ್ಳನ್ನ ಮಾತೆ ಅಂತೀವಿ, ಹೆಣ್ಮಕ್ಳನ್ನ ನಾವು ಮಾತೆ ಅಂತೀವಿ. ಯಾಕೆ ಗೊತ್ತಾ? ಅವ್ರು ಕೂತ್ ಕಡೆ ಎಲ್ಲ ಬರೀ ಮಾತೆ, ಅದಕ್ಕೆ ಅವ್ರು ಮಾತೆ ಅನ್ನೋದು ಅಂದೆ. ಜನ ಎಲ್ಲ ಜೋರಾಗಿ ನಕ್ಬಿಟ್ರು. ನಾನು ಇಳಿದೋಗುವಾಗ ಅವ್ನು ಯಾರೋ ಬಂದ, ಸಾರ್ ನಿಮ್ ಬೇರೆ ಭಾಷಣ ಎಲ್ಲ ಬಿಸಾಕಿ ಒಂದ್ ಮಾತು ಕರೆಕ್ಟ್ ಆಗಿ ಹೇಳಿದ್ರಿ ಅಂದ್ರೆ ಬೇರೆ ಮಾತೆಲ್ಲ ಬಿಸಾಕದಂತೆ. ಅಷ್ಟೊತ್ತು ಮಾತಾಡಿದ್ದೀನಿ ನಾನು, ಒಂದೇ ಮಾತಂತ ಕರೆಕ್ಟ್ ಆಗಿ ಹೇಳಿರೋದು. ಬೇರೆ ಮಾತೆಲ್ಲ ಬಿಸಾಕಿ ಒಂದ್ ಮಾತು ಕರೆಕ್ಟ್ ಆಗಿ ಹೇಳಿದ್ರಿ. ಯಾವ್ದಪ್ಪ ಅದು ಒಂದ್ ಮಾತು ಕರೆಕ್ಟ್ ಆಗಿ ಹೇಳಿದ್ದು? ಈ ಹೆಣ್ಮಕ್ಳ ಕೂತ್ ಕಡೆ ಎಲ್ಲ ಬರೀ ಮಾತೆ ಅಂದ್ರಲ್ಲ ಸರ್, ಕರೆಕ್ಟ್ ಸರ್. ಅದೊಂದು ಮಾತು ನೋಡಿ, ಕರೆಕ್ಟ್ ಮಾತು. ನಾನು ತಮಾಷೆಗೆ ಹೇಳಿದ್ದು, ಬಿಡ್ರಿ ಸುಮ್ಮನೆ ತಮಾಷೆಗೆ. ತಮಾಷೆ ಅಲ್ಲ ಸರ್. ನೀವು ನೋಡಿ, ಎಲ್ಲಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಕಾಲೇಜಲ್ಲಿ, ಅಲ್ಲಿ ಎಲ್ಲಿ ನೋಡಿ ಸರ್, ಮದುವೆ ಮನೇಲಿ ಹೆಣ್ಮಕ್ಳು ಕೂತ್ಕಳೆಲ್ಲ ಬರೀ ಮಾತು. ಇಲ್ಲಪ್ಪ ತಮಾಷೆಗೆ ಹೇಳಿದ್ದು, ಬಿಡ್ರಿ ಸರ್. ತಮಾಷೆ ಅಂತಲ್ಲ. ಈಗ ನನ್ನ ಹೆಂಡ್ತಿನೇ ತಗೊಳ್ಳಿ ಅಂದ. ನಾನು ಹಾಗೆಲ್ಲ ಮಾತಾಡ್ಬಾರ್ದು, ಹೋಗಪ್ಪ ಅಂದೆ. ಏನ್ ಸರ್ ನೀವು ಮಾತಾಡ್ಬೋದು, ನಾವು ಮಾತಾಡ್ಬಾರ್ದ? ನನ್ನ ಹೆಂಡತಿ ಅಂತಲ್ಲ, ನಮ್ಮ ಮನೆಗೆ ಯಾರನ್ನಾರ ತಗೊಳ್ಳಿ ಅಂತ ಮಾರಕ್ಕಿಟ್ಬಿಟ್ಟವನ. ಮಾತಿಗೆ ಇದೇ ಅರ್ಥ ಅಂತಿಲ್ಲ, ಮಾತಿನ ಅಭಿಪ್ರಾಯ ಮುಖ್ಯ. ಈ ಉತ್ತರ ಕರ್ನಾಟಕದವ್ರು ಇದಾರಲ್ಲ, ನಾವು ಬರುವಾಗ್ಲೇ ಹೇಳ್ಕೊಂಬತ್ತಿದ್ದೀವಿ, ಬೆಂಗಳೂರು ಬರ್ತೀರಿ, ಇಲ್ಲೊಂದು ಫಿಲ್ಟರ್ ಹಾಕಲ್ರಪ್ಪ, ಅಲ್ಲಿ ಇಲ್ಲಿ ಏನ್ ಬರ್ತದೆ ಅದನ್ನ ಹೊರಗೆ ಒಗೆದು ಬಿಡ್ತಾರೆ. ನಾವು ಬೆಂಗಳೂರಲ್ಲಿ ಸ್ವಲ್ಪ ಅವೆಲ್ಲ ಕಷ್ಟ. ಯಾವ್ದಾರು ನೀವು ಸುಮ್ಮನೆ ಏನೋ ನೋಡಿದ್ರಂತ ಇಟ್ಕೊಳ್ಳಿ, ಗೋ ಸುಳಿ ಮಗನ ಅಂತ ಏನ್ ಕಟ್ಟ್ಯಾನಲ್ಲ ರೇ ಇವನು, ಅಯ್ಯಪ್ಪ FIR ಆಗ್ಬಿಡ್ತದೆ ಪೊಲೀಸ್ ಸ್ಟೇಷನ್. ಹಿಂಗೆಲ್ಲ ಮಾತಾಡ್ತಾರೆ. ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನಮ್ಮ ಸ್ವಾಮಿಗಳು ಅದಾರಲ್ಲ, ಏನ್ ಮಾತಾಡ್ತಾರ್ರಿ, ಏನ್ ಮಾತಾಡ್ತಾರ? ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ಸಳಿರಮೆ ಇತ್ತು, ಕೊಂದ ಹರೆಂಬುದ ನರಿಯದೆ ಬೆಂದೊಡಲ ಹೊರೆಯ ಹೋಯಿತ್ತು, ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ ಅಂತ ಹೇಳಿ ಅದಕ್ಕೊಂದು ವ್ಯಾಖ್ಯಾನ ಉಪನ್ಯಾಸ ಮಾಡ್ತಾರ. ಹೋಗೋ ಸುಳಿ ಮಗನ ಅಂತ ಕಾಲು ಬಿದ್ದು ಸುಮ್ಮನೆ ಕಾಲು ಬಿಡ್ಬೋದಲ್ವಾ? ಅವ್ರ ಸ್ವಾಮಿಗಳದಂತೆ ಹೋಗೋ ಸುಳಿ ಮಗನ ಅಂತ ಕಾಲು ಬಿದ್ದು. ನಾನು ಅಲ್ಲಪ್ಪ, ನಿಮ್ ಸ್ವಾಮಿಗಳಿಗೆ ಹಿಂಗ್ ಬೈತಾ ಇದೆಯಲ್ಲ, ಎದಕ್ರಿ ಸರ್ ಬೈಯೋಣ ನಮ್ಮ ಸ್ವಾಮಿಗಳಿಗೆ, ಎದಕ್ರಿ ಬೈಯೋಣ ಸರ್, ದೇವರಂತ ಸುಳಿ ಮಗನಿಗೆ. ಅದಕ್ಕೆ ಇವ್ರು ಬರುವಾಗ ನಾವು ಹೇಳ್ಕೊಂಬತ್ತೀವಿ, ಅಪ್ಪ ನೀವು ಸ್ವಲ್ಪ ಒಂಚೂರು ಈ ಕಡೆ ಮಾತಾಡುವಾಗ ಜನ ತಪ್ಪು ತಿಳ್ಕೊತಾರೆ, ಹಂಗೆಲ್ಲ ಮಾತಾಡ್ಬೇಡಿ ಅಂತ. ನಾನು ಒಂದ್ಸಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ. ನಮ್ಮ ಕೊಟ್ರೇಶಿ ಸ್ಕೂಲ್ ಟೀಚರು. ಅಲ್ಲಿ ಮಕ್ಕಳಿಗೆಲ್ಲ ಡಿಕ್ಟೇಷನ್ ಬರೆಸ್ತಾವೆ.
ನಾ ಏನ್ ಹೇಳತ್ತೀನಿ ರಂಡಿ ಮಕ್ಕಳ ಅದ ಬರಿಬೇಕು ನೀವು. ಸರ್ ಬೆಂಗಳೂರು ಸ್ಕೂಲಲ್ಲಿ ಯಾರು ಮೇಷ್ಟ್ರು ಮಕ್ಕಳಿಗೆ ರಂಡಿ ಮಕ್ಕಳ ಅಂದ್ರೆ ಪೊಲೀಸ್ ಸ್ಟೇಷನ್ ಹೊಟ್ಟೋಗ್ತಾರೆ ಸರ್ ಪೇರೆಂಟ್ಸ್. ಏನ್ ಅಂದಿದ್ದಾನೆ ಅದಕ್ಕೇನ ಇದು ಡಿಕ್ಷನರಿಲೆಲ್ಲ ಹುಡ್ಕೊಂಡು ಇದಕ್ಕೆ ಇಂತಿಂತ ಅರ್ಥ ಇದೆ ಅಂತ ಎಲ್ಲ ಬರ್ಕೊಂಡು ಹೋಗ್ತಾರೆ ಕಂಪ್ಲೇಂಟ್. ನಾನು ಏನ್ ಹೇಳತ್ತೀನಿ ರಂಡಿ ಮಕ್ಕಳ ಅದ ಬರಿಬೇಕು ನೀವು ಅಂತ ಇವರು ಡಿಕ್ಟೇಷನ್ ಮಾಡಿ ಬೇಸ್ಟ್ ಕೂತವ್ರೆ. ಅವನ್ಯಾರೋ ಹುಡುಗ ಹಂಗೆ ಕೂತಿದ್ದ, ಚಿಕ್ಕ ಹುಡುಗ. ಸುಳಿ ಮಗನ ಬರಿಯಲ್ಲೇ ಅಂದ್ರು. ಆ ಹುಡುಗ ಇಷ್ಟುತ್ತವನೆ ಸಣ್ಣ ಕೊಕ್ಕೋದು. ಅವನು ಒಂದು ಪೆನ್ ಇಲ್ರಿ ಸರ, ಸುಮ್ಮನೆ ಪೆನ್ ಇಲ್ಲ ಅಂದ್ರೆ ಆಗಲ್ಲ. ಅವನು ಒಂದು ಪೆನ್ ಇಲ್ರಿ ಸರ ಅಂದ. ನಂದೇ ತಗೊಂಡ್ ಬರೀ ಹುಚ್ಚುಳಿ ಮಗನ. ನಾನು ಇದು ಯಾವ ನಾಗರಿಕತೆನಪ್ಪ ಇದು? ಏನ್ ಹಿಂಗ ಆನಂದವಾಗಿ ಬೈತಾ ಇದ್ರಲ್ಲ ಒಬ್ರಿಗೊಬ್ರು. ಕೊಟ್ರೆ ಇದೇನ್ ಬೈತಿರಲ್ಲ ಮಕ್ಕಳಿಗೆ, ಈ ಸುಳಿ ಮಕ್ಕಳಿಗೆ ನಾನೇನ್ ಬೈದಿನ್ರಿ ಸರ್? ಓ ಕರ್ಮ ಇದು. ಸರಿ ಅವರು ಬರೀ ಧರ್ಮರಾಯ ಬರಿ ಧರ್ಮರಾಯ ಬರಿ ಅಂತ ಪೆನ್ನಿಸ್ಕೊಂಡಿದ್ನಲ್ಲ, ಧರ್ಮರಾಯ ಅಂತ ಬರ್ದ. ಧ ಅಲ್ಲ ದ, ಧರ್ಮರಾಯ ಅಂತ ಬರ್ದ. ಈ ದ ಧ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಒಕ್ಕಲ್ ಸೀಳ್ಬೇಕು. ಈ ನಮ್ ಕಡೆ ಎಲ್ಲ ಒಕ್ಕಲ್ ಸೀಳೋದು ಅಂತಾರೆ. ಈ ಉಡುಪಿ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ನಾಜೂಕು, ಅವರು ಒಕ್ಕಲ್ ಸೀಳೋದ ಬಹಳ ಕೆಟ್ಟದ್ದು ಕೇಳಿಸ್ತದೆ. ಒಕ್ಕಲ್ ಸೀಳೋದ ಬಾಲ ಕೊಡೋದು, ಹಾಗೆ ಹೇಳುದು ಬಾಲ ಕೊಡೋದು, ಹಾಗೆ ಒಕ್ಕಲ್ ಸೀಳೋದು ಬಹಳ ಕೆಟ್ಟ ಕೇಳಿಸ್ತದೆ. ಬಾಲ ಕೊಡೋದು, ನಾವು ಒಕ್ಕಲ್ ಸೀಳೋದು ಅಂದ್ರೆ ಕೆಟ್ಟದು ಅಂತೀವಲ್ವಾ. ಇವರು ಪಟ್ರೇಶು ಏ ಧರ್ಮರಾಯ ಬರ್ದಿಯಲ್ಲೇ ಹುಚ್ಚು ಹುಳಿ ಮಗನ ಥಾ ಥಾ ಬರಿ ಅಂದ್ರು. ಅವನು ಅದಕ್ಕೇನ್ರಿ ಮಾಡ್ಬೇಕ್ರ ಸರ ಅಂದ. ಈ ಮೇಷ್ಟ್ರು ಗುಂಡೇಶೀಳ ಮಗನ. ನಾನು ಅಲ್ರಿ ಪಟ್ರೇಶ್, ನಮ್ ಕಡೆ ಒಕ್ಕಲ್ ಸೀಳೋದು ಅಂದ್ರೇನೆ ಈ ಮಂಗಳೂರು ಉಡುಪಿಯವರು ಬಹಳ ಕೆಟ್ಟ ಕೇಳಿಸ್ತದೆ ಮಾಡ್ರಿ ಅಂತಾರೆ. ನೀವ್ ಹೇಳೋದು ಹೆಂಗ್ ಕೇಳಿಸ್ತದಪ್ಪ ಅವ್ರಿಗೆ? ಗುಂಡೆ ಸೀಳು ಅಂತಿರಲ್ರಿ ಅಂದ್ರೆ ಸರ ನಾವ್ ಹೇಳುದೇ ಕರೇನ್ರಿ, ನಾವ್ ಹೇಳುದೇ ಕರೇನ್ರಿ. ಹೌದಾ ಹೆಂಗೆ ಸರ್? ನೀವು ದಾ ಬರೀರಿ ಸರ್, ಒಂದು ಆಂಗಲ್ ನಾಗ ನಿಂತ್ಕೊಂಡು ನೋಡ್ರಿ ಸರ್, ಹೆಂಗ್ ಕಾಣ್ತತಿ ಅದು? ಏನ್ ಮಹಾ ಪ್ರತಿಭಾವಂತರಪ್ಪ. ದಾ ಬರ್ದು ಆಂಗಲ್ ನಲ್ಲಿ ನಿಂತ್ಕೊಂಡು ನೋಡ್ಬೇಕು.